ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ತಯಾರಿ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದೆ. ಒಂದು ಕಡೆ JDS ಅವರು ಮೈಸೂರನ್ನು ಕೇಳ್ತಾರೆ ಅಂತ ಸುದ್ದಿ ಇದೆ. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರು ನಾನು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬೇಕು ಅಂತ ಹೊರಟಿದ್ದಾರೆ. ಈ ಮಧ್ಯೆ JDS ವರಿಷ್ಠರ ಜೊತೆ ನನ್ನ ಸಂಬಂಧ ತುಂಬ ಚೆನ್ನಾಗಿದೆ ಅಂತ ಬಿಂಬಿಸುವ ಕೆಲಸವನ್ನು ಪ್ರತಾಪ್ ಸಿಂಹ ಅವರು ಮಾಡ್ತಾನೆ ಬಂದಿದ್ದಾರೆ. ಫ್ಲೈಟಲ್ಲಿ ಹೋಗಬೇಕಾದ್ರೆ ದೇವೇಗೌಡರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು, ನಿನ್ನೆ ಬಿಡದಿ ಮನೆಗೆ ಹೋಗ್ಬಿಟ್ಟು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದು, ಇದೆಲ್ಲದರ ಹಿಂದೆನೂ ಕೂಡ ರಾಜಕೀಯ ಲೆಕ್ಕಾಚಾರ ಇದೆಯಂತೆ. ನೋಡಿ. ಕ್ಷೇತ್ರ ಭದ್ರಗೊಳಿಸಲು ದಳಪತಿಗಳಿಗೆ ಮೊರೆ. ಎಚ್ಡಿಕೆ ಕಾಲಿಗೆ ನಮಸ್ಕರಿಸಿದ ಪ್ರತಾಪ್ ಸಿಂಹ. ಮೈಸೂರು ಬಿಜೆಪಿ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಕೈತಪ್ಪುತ್ತೆ ಎಂಬ ಗುಸುಗುಸು ಇದೆ. ಇದಕ್ಕೆ ಕಾರಣ ಬಿಜೆಪಿ JDS ದೋಸ್ತಿ. JDS ಮೈಸೂರು ಕ್ಷೇತ್ರವನ್ನ ಕೇಳ್ತಾ ಇದೆ. ಹೀಗಾಗಿ ಕ್ಷೇತ್ರ ಬಿಜೆಪಿಯಿಂದ JDSಗೆ ಹಸ್ತಾಂತರವಾಗುತ್ತೆ. ಕ್ಷೇತ್ರವೇ ಬಿಜೆಪಿಯಿಂದ ಕೈಜಾರದ ಮೇಲೆ ಪ್ರತಾಪ್ ಸಿಂಹಗೆ ಟಿಕೆಟ್ ಪ್ರಶ್ನೆಯೇ ಇರಲ್ಲ ಎಂಬ ತರಾವರಿ ಚರ್ಚೆಗಳು ಸ್ಥಳೀಯ ಬಿಜೆಪಿ ಹಾಗೂ JDS ವಲಯದಲ್ಲಿ ನಡೀತಾ ಇದೆ. ಅದರಲ್ಲೂ ಪ್ರತಾಪ್ ಸಿಂಹಗೆ ಸ್ವಪಕ್ಷದಲ್ಲೇ ಇರೋ ವಿರೋಧಿ ಗ್ಯಾಂಗ್ನಲ್ಲೂ ಈ ಚರ್ಚೆ ತೀವ್ರವಾಗಿದೆ. ಇನ್ನು ಈ ಚರ್ಚೆ ಬೆನ್ನಲ್ಲೇ ಮೈಸೂರು ಕ್ಷೇತ್ರವನ್ನ JDS ಕೇಳಲ್ಲ. ಕಾರಣ JDS ವರಿಷ್ಠರ ಪಾಲಿನ ಬ್ಲೂ ಐ ಬಾಯ್ ನಾನು ಎಂಬ ರೀತಿಯ ಸಂದೇಶವನ್ನ ಪ್ರತಾಪ್ ಸಿಂಹ ಗಟ್ಟಿ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಈ ಮೂಲಕ ತಮ್ಮ ವಿರೋಧಿಗಳ ಅಂತೆ ಕಂತೆ ಮಾತಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ JDS ವರಿಷ್ಠರಾದಂತಹ HD ದೇವೇಗೌಡರ ಜೊತೆ ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಫೋಟೋಗೆ ಪೋಸ್ ಕೊಟ್ಟು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಹಾಕೊಂಡು ತನಗೆ ದೇವೇಗೌಡರ ಆಶೀರ್ವಾದ ಇದೆ ಎಂಬ ಸಂದೇಶವನ್ನ ರವಾನಿಸಿದ್ರು. ಅಲ್ಲದೆ ಮೊನ್ನೆ HD ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಪ್ರತಾಪ್ ಸಿಂಹ ತಮ್ಮನ್ನ ಬಂಧನ ವಿಚಾರವನ್ನ ಖಂಡಿಸಿದ್ರು. ಇದಕ್ಕಾಗಿ ಖುದ್ದು ನಿನ್ನೆ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದಂತಹ ಪ್ರತಾಪ್ ಸಿಂಹ ಕುಮಾರಸ್ವಾಮಿ ಅವರ ಕಾಲಿಗೆ ನಮಸ್ಕರಿಸಿ ಹೂಗೊಚ್ಚ ಕೊಟ್ಟು ಕೃತಜ್ಞತೆ ಸಲ್ಲಿಸಿದ್ರು. ಅಲ್ಲಿಗೆ ಬೇರೆ ಕ್ಷೇತ್ರಗಳಿಗಿಂತ ಮೈಸೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಜೋರಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋದಕ್ಕಿಂತ ಈ ಕ್ಷೇತ್ರ ಬಿಜೆಪಿ ಪಾಲಾಗುತ್ತೋ ಅಥವಾ JDS ಪಾಲಾಗುತ್ತೋ ಎಂಬ ಚರ್ಚೆಯೇ ಜಾಸ್ತಿಯಾಗಿದೆ. ಇದಕ್ಕೆ ಸ್ಪಷ್ಟ ಉತ್ತರ ಸಿಗೋದಿಕ್ಕೆ 2 ತಿಂಗಳು ಕಾಯಬೇಕಿದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.